ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮೊಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ನಮಸ್ಕಾರ ರೈತ ಬಾಂಧವರಿಗೆಲ್ಲ. ಸೊ ಇವತ್ತು ಕೃಷಿ ಮೇಳ ಧಾರವಾಡದಲ್ಲಿ ಒಂದು ಕೆನರಾ ಬ್ಯಾಂಕ್ ಎಸ್ಪಾಂಡೆ ಆರ್ಸಿಟಿ ಉತ್ತರ ಕನ್ನಡ ಜಿಲ್ಲೆಯ ಹಳ್ಳಿಯಾಳದಲ್ಲಿ ಸಂಸ್ಥೆ ಇರುತ್ತೆ. ಸೊ ಇವತ್ತು ಈ ಕೃಷಿ ಮೇಳದಲ್ಲಿ ನಾವೊಂದು ಸ್ಟಾಲ್ ಅನ್ನು ಹಾಕಿದ್ದೇವೆ. ಯಾಕಂದ್ರೆ ಸೊ ರೈತರಿಗೆ ಒಂದು ಮಾಹಿತಿಯನ್ನ ನೀಡಲಿಕ್ಕೆ. ಸೊ ನಮ್ಮ ಸಂಸ್ಥೆಯಲ್ಲಿ ರೈತರಿಗಾಗಿ ವಿಶೇಷವಾಗಿ ಹೈನುಗಾರಿಕೆ ಬಗ್ಗೆ, ಕುರಿ ಸಾಕಾಣಿಕೆ ಬಗ್ಗೆ, ಜೇನು ಕೃಷಿ ಹಾಗೂ ಸಮಗ್ರ ಕೃಷಿಗಳ ಬಗ್ಗೆ ಮಾಹಿತಿ ನೀಡುವಂಥ ತರಬೇತಿಗಳಿರ್ತವೆ. ಸೊ ತರಬೇತಿಯನ್ನು ಪಡೆದು ಅವರು ಒಳ್ಳೆಯ ಲಾಭದಾಯಕ ಒಂದು ಕೃಷಿಯನ್ನು ಮಾಡುವಂಥ ತರಬೇತಿಗಳನ್ನು ನೀಡ್ತೇವೆ. ಸೊ ಅದೇ ರೀತಿ ಯುವಕರಿಗಾಗಿ ಮೊಬೈಲ್ ರಿಪೇರಿ ಆಗಿದ್ದು, ಟಿವಿ ರಿಪೇರಿ, ಮತ್ತು AC ಮತ್ತು ಫ್ರಿಜ್ ರಿಪೇರಿ ಬಗ್ಗೆ, ಹಾಗೆ ಸಾಫ್ಟ್ವೇರ್ ಮೋಟರ್ ರಿವೈಂಡಿಂಗ್ ಅಂದರೆ ಬೋರ್ವೆಲ್ ರಿಪೇರಿ ಮಾಡೋದ್ರ ಬಗ್ಗೆ, ಹೌಸ್ ವಾರಿಂಗ್ ಮಾಡೋದ್ರ ಬಗ್ಗೆ, ಅದೇ ರೀತಿ ಕಾರು ಚಾಲನೆ ಅಂದರೆ ಲೈಟ್ ಮೋಟರ್ ವೆಹಿಕಲ್ ಕಾರ್ ಡ್ರೈವಿಂಗ್ ಬಗ್ಗೆ ಆಗಲಿ, ಅಥವಾ JCB ಆಪರೇಟರ್ ಮಾಡೋದ್ರ ಬಗ್ಗೆ, ಅದೇ ರೀತಿ ಟ್ರಾವೆಲ್ ಆ್ಯಂಡ್ ಟೂರಿಸ್ಟ್ ಬಗ್ಗೆ, ಟೂರಿಸ್ಟ್ ಗೈಡ್ ಮಾಡೋದ್ರ ಬಗ್ಗೆ ತರಬೇತಿ ಆಗಲಿ, ಮತ್ತು ಬೈಕ್ ರಿಪೇರಿ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು ಬೈಕ್ ಇರುತ್ತೆ. ಸೊ ಬೈಕ್ ರಿಪೇರಿ ಮಾಡೋದ್ರ ಬಗ್ಗೆ ತರಬೇತಿಯನ್ನು ಕೊಡ್ತೀವಿ. ಅದೇ ರೀತಿ ಸೊ ನಮ್ಮಲ್ಲಿ ವೆಲ್ಡಿಂಗ್ ಆ್ಯಂಡ್ ಫ್ಯಾಬ್ರಿಕೇಶನ್ ಬಗ್ಗೆ ಆಗಲಿ, ಮತ್ತು ಫೋಟೋಗ್ರಫಿ, ವಿಡಿಯೋಗ್ರಫಿ, ಅದೇ ರೀತಿ ಫಾಸ್ಟ್ ಫುಡ್ ಬಗ್ಗೆ, ಮತ್ತು CCTV ಕ್ಯಾಮ್ರಾ ರಿಪೇರಿ ಮಾಡೋದ್ರ ಬಗ್ಗೆ, ಮತ್ತು ಇನ್ಸ್ಟಾಲೇಷನ್ ಬಗ್ಗೆ ಎಲ್ಲ ತರಬೇತಿಗಳಿರ್ತವೆ. ಅದೇ ರೀತಿ ಕಂಪ್ಯೂಟರ್ ರಿಲೇಟೆಡ್ ಆದಂಥ ಕಂಪ್ಯೂಟರ್ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಬಗ್ಗೆ ಇರುತ್ತೆ. ಸೊ ಅದೇ ರೀತಿ ಕಂಪ್ಯೂಟರ್ ಟ್ಯಾಲಿ ಇರುತ್ತೆ, ಕಂಪ್ಯೂಟರ್ DTP ಬಗ್ಗೆ ಇರುತ್ತೆ. ವಿಶೇಷವಾಗಿ ಮಹಿಳೆಯರಿಗಾಗಿ ಹೊಲಿಗೆ ತರಬೇತಿ, ಟೈಲರಿಂಗ್ ಬಗ್ಗೆ ತರಬೇತಿ ಇರುತ್ತೆ, ಬ್ಯೂಟಿಷಿಯನ್ ಬಗ್ಗೆ ಇರುತ್ತೆ. ಸೊ ಅದೇ ಥರ ಜೂಟ್ ಬ್ಯಾಗ್ ಮಾಡುವಂಥ ತರಬೇತಿಗಳಿರ್ತವೆ, ಮತ್ತು ಮಸಾಲಾ ಪೌಡರು, ಹಪ್ಪಳ, ಶಾಂಡಿಗೆ ಮಾಡುವಂಥ ಟ್ರೈನಿಂಗ್ಗಳು ಇರ್ತವೆ. ಸರ್, ಇದೆಲ್ಲ ಉಚಿತವಾಗಿ ಕೊಡ್ತೀರಾ ಸರ್? ಎಲ್ಲ ಉಚಿತವಾಗಿ ಇರುತ್ತೆ. ಸೊ ಅಂದ್ರೆ ಇದು ಎಷ್ಟು ದಿನದ ಟ್ರೈನಿಂಗ್ ಇರುತ್ತೆ ಸರ್? ಟ್ರೈನಿಂಗ್ಗಳು ಒಂದೊಂದು ಟ್ರೈನಿಂಗಿಗೆ ಒಂದೊಂದು ಥರ ಅವಧಿಗಳಿರ್ತವೆ. ಸರಾಸರಿ 30 ದಿನಗಳ ತರಬೇತಿಗಳಿರ್ತವೆ. ಸೊ ರೈತರಿಗಾಗಿ ಒಂದು 13 ದಿನದ ಸಮಗ್ರ ಕೃಷಿಯನ್ನು ಮಾಡ್ತೇವೆ. ಸೊ ಸಮಗ್ರ ಕೃಷಿ ಅಂದರೆ ಅದರಲ್ಲಿ ಎಲ್ಲ ಥರ ಮಾಹಿತಿಗಳನ್ನ ಕೊಡ್ತೇವೆ. ಕುರಿ ಸಾಕಾಣೆ ಬಗ್ಗೆ ಆಗಲಿ, ಹೈನುಗಾರಿಕೆ ಬಗ್ಗೆ, ರೇಷ್ಮೆ ಬೆಳೆಯೋದ್ರ ಬಗ್ಗೆ, ಅದೇ ಥರ ಮೀನು ಸಾಕಾಣಿಕೆ ಬಗ್ಗೆ, ಸೊ ಎಲ್ಲ ಥರ ತರಬೇತಿಗಳನ್ನ ಕೊಡ್ತೇವೆ. ಸರ್, ಈಗ ಇದು ಕೇವಲ ಆ ಒಂದು ಜಿಲ್ಲೆಗೆ ಅಷ್ಟೇ ಸೀಮಿತವಾಗಿರ್ತಾ ಕರ್ನಾಟಕದ ಯಾವುದೇ ಭಾಗದಿಂದ ಬರ್ಬೋದಾ ಸರ್? ನಮ್ಮ ಸಂಸ್ಥೆಗೆ ಕರ್ನಾಟಕದ ಯಾವುದೇ ಭಾಗದಿಂದ ಶಿಬಿರಾತಿಗೆ ಬಂದರೂ ನಾವು ಅವರಿಗೆ ತರಬೇತಿಯನ್ನು ಕೊಡ್ತೀವಿ. ತರಬೇತಿ ಪಡೆದ ನಂತರ ಅವ್ರಿಗೆ ಮುಂದೆ 2 ವರ್ಷ ಅವ್ರಿಗೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಅಂದರೆ ಅವ್ರಿಗೆ ಸಂಪೂರ್ಣವಾದ ಮಾರ್ಗದರ್ಶನವನ್ನು ಮಾಡ್ತೀವಿ. ಸೊ ಅದೇ ರೀತಿ ಕೃಷಿಗೆ ಸಂಬಂಧಪಟ್ಟದಾಗಿ ಎಲ್ಲ ತರಬೇತಿಗಳನ್ನ ರೈತರಿಗೆ ಈಗಾಗಲೇ ತಿಳಿಸಿದಾಗೆ ಸೊ ಅವರು ತರಬೇತಿ ಪಡೆದು ಒಳ್ಳೆಯ ಲಾಭವನ್ನು ಮಾಡುವಂಥ ಕೃಷಿಯನ್ನು ಮಾಡಿದರೆ ಸೊ ನಮಗೆ ಒಂದು ಹೆಮ್ಮೆ ಅನಿಸುತ್ತೆ. ಸೊ ಇದು ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಇಲಾಖೆ ವತಿಯಿಂದ ತರಬೇತಿಗಳನ್ನ ಮಾಡಲಿಕ್ಕೆ ಒಂದು ಸಪೋರ್ಟ್ ಇರುತ್ತೆ. ಅದೇ ಥರ ಈ ಬ್ಯಾಂಕಿನ ಕೆನರಾ ಬ್ಯಾಂಕಿನ ಸಹಭಾಗಿತ್ವದಲ್ಲಿ ನಮ್ಮ ಆರ್ ವಿ ದೇಶಪಾಂಡೆ ಅವರ ಒಂದು ಮಾರ್ಗದರ್ಶನದಲ್ಲಿ ಸಂಸ್ಥೆ ನಡೀತಾ ಇದೆ. ಸೊ ಸಂಸ್ಥೆಯಲ್ಲಿ ತರಬೇತಿ ಅವ್ರಿಗೆ ಒಂದು ಯಶಸ್ವಿ ಉದ್ಯಮಿಗಳಾದರೆ ಸೊ ಅವ್ರಿಗೆ ನಮ್ಮ ವಾರ್ಷಿಕ ವರದಿ ಬಿಡುಗಡೆ ಸಮಾರಂಭದಲ್ಲಿ ಅವ್ರಿಗೆ ಸನ್ಮಾನವನ್ನು ಹಮ್ಮಿಕೊಳ್ತೀವಿ. ಓಕೆ ಸರ್, ಈಗ ಈ ವಿಡಿಯೋ ನೋಡಿದವರು ಈ ತರ ಒಂದು ತರಬೇತಿ ತಗೋಬೇಕಂದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು? ಫೋನ್ ನಂಬರ್ ಏನು ಹೇಳ್ತೀರಾ? ಸೊ ನಮ್ಮ ಸಂಸ್ಥೆಯ ಫೋನ್ ನಂಬರು 9482188780 ಇದೆ. ಮತ್ತೊಂದು 9483485489. ಸೊ ಇದು ವಾಟ್ಸಪ್ ನಂಬರ್ ಇರುತ್ತೆ. ಇದಕ್ಕೆ ನೀವು ಹಾಯ್ ಅಂತೇಳಿ ಮೆಸೇಜ್ ಮಾಡಿದ್ರು ನಿಮಗೆ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಹಾಕ್ಲಿಕ್ಕೆ ಒಂದು ಗೂಗಲ್ ಫಾರ್ಮ್ ಲಿಂಕ್ ಬರುತ್ತೆ. ಸೊ ನೀವು ಅಲ್ಲಿ ಆನ್ಲೈನಲ್ಲಿ ನೀವು ಲಿಂಕನ್ನು ಹಾಕ್ಬೋದು. ನಮ್ಮ ಸಂಸ್ಥೆಗೆ ನೀವು ಬಂದು ಅರ್ಜಿಯನ್ನು ಕೊಡ್ಬೋದು. ಅಥವಾ ನಮ್ಮ ಸಂಸ್ಥೆ ವೆಬ್ಸೈಟ್ ಇದೆ www.rcity-haliyal .org ಅಂತ ವೆಬ್ಸೈಟ್ ಇದೆ. ಸೊ ವೆಬ್ಸೈಟಲ್ಲಿ ನೀವು ಅದರ ಮಾಹಿತಿಯನ್ನು ಪಡಿಬೋದು. ಓಕೆ ಸರ್, ಈಗ ನಿಮ್ಮ ಒಂದು ಸಂಸ್ಥೆಯಲ್ಲಿ ಈ ಥರ ಒಂದು ತರಬೇತಿ ತಗೊಂಡು ಅವ್ರೇನಾದರೂ ಒಂದು ಉದ್ಯಮ ಶುರು ಮಾಡ್ತೀನಿ ಅಂದರೆ ಸಾಲದ ಸೌಲಭ್ಯ ಏನಾದರೂ ಸಿಗುತ್ತಾ ಸರ್? ಸೊ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ. ಸೊ ತರಬೇತಿಯಲ್ಲಿ ಇದರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇವೆ. ಯಾಕಂದರೆ ಈ ಸಂಸ್ಥೆಯ ಹಿರಿಯ ಅಧಿಕಾರಿಗಳಂತ ಸೀನಿಯರ್ ಮ್ಯಾನೇಜರ್ ಇರ್ತಾರೆ ಕೆನರಾ ಬ್ಯಾಂಕಿನ. ಸೊ ಅವರು ಇದರ ಬಗ್ಗೆ ಯಾವ ಥರ ಲೋನ್ಗಳು ತೊಗೊಳ್ಬೇಕು, ಯಾವ ಥರ ಡಾಕ್ಯುಮೆಂಟ್ಗಳು ರೆಡಿ ಮಾಡಬೇಕು, ಅಲ್ಲಿ ಪ್ರೊಜೆಕ್ಟ್ ರಿಪೋರ್ಟ್ ಯಾವ ಥರ ಮಾಡಬೇಕು, ಏನೇನು ಲೋನ್ ನಿಮ್ಗೆ ಯಾವ ಥರ ಸಬ್ಸಿಡಿ ಸಿಗ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಓಕೆ ಸರ್, ಇಷ್ಟೊತ್ತು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.